ಕರಿತೀವಿ, ಹೈಟೆಕ್ ಭಿಕ್ಷುಕರು. ಹೈಟೆಕ್ ರೀತಿಯಲ್ಲಿ ದರೋಡೆ ಮಾಡ್ತಕ್ಕಂತಹ ಕಳ್ಳರು ಇವರೆಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ಬಡವ್ರ ಹತ್ರ ಈಸ್ಕೊಂಡ್ ತಿಂತೀರ, ನಿಮ್ಗೆ ಸಂಬಳ ಬರೋದು ಸಾಕಾಗಲ್ಲ ಅಂತ ಹೇಳಿ ಅಂತಂದ್ರೆ. ಇನ್ನು ಇಒ ವಿರುದ್ಧನೇ ಹೋರಾಟ. ಜಿಲ್ಲಾ ಪಂಚಾಯತಿಗೆ ಹೋಗಿದ್ದಾರೆ ಅಂದ್ರೆ ಇಒ ಅವರು ಸಸ್ಪೆಂಡ್ ಆಗ್ಬೇಕಿನ್ನ. ಯಾಕಂದ್ರೆ ಇವ್ರನ್ನ ಕುಮ್ಮಕ್ಕು ಇವ್ರಿಗೆ ಬೆಳೆಸ್ಕೊಡ್ತಾ ಇರೋದು, ಇವ್ರು ಬೆಳೆಸ್ತಾ ಇರ್ತಕ್ಕಂಥದ್ದು, ಇವ್ರಿಗೆ ಶ್ರೀರಕ್ಷೆ ಆಗಿ ನಿಂತಿರ್ತಕ್ಕಂಥದ್ದು ಇಒ ಆಗಿರೋದ್ರಿಂದ ಇಲ್ಲಿ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ನಾವೇನು ತಲೆ ಹೊಡೆಯಕ್ಕೆ ಬರ್ತಾ ಇದ್ದೀರಾ? ವಿಚಾರ ಕೇಳಕ್ ಬರ್ತಾ ಇರೋದು. ರೆಡ್ ಹ್ಯಾಂಡ್ ಸಿಕ್ಕಿರೋಂಥದ್ದು ಕ್ರಮ ಏನ್ ತಗೊಂಡಿದ್ದೀರಿ ಅಂತ ಅದು ಅನಾವಶ್ಯಕತೆ. ಅವ್ರು ಬಂದು ಹೇಳ್ಬೇಕು ಅದನ್ನ. ನಾವು ಬರ್ತೀವಿ ಅಂತ ಗೊತ್ತಿದ್ದು ಮೀಟಿಂಗ್ ಅಂದ್ರೆ ಲಾಕ್ ಹೋಗ್ತಾ ನೋಡ್ರಿ, ಅದೊಂದು ಫೋಟೋ ತಗೊಂಡು ಹೋಗ್ತಾ ಇರ್ತೀವಿ. ನೀವವ್ರ ಗಮನದಲ್ಲಿ ಇದೆಲ್ಲ ವಿಚಾರ ಹೋರಾಟದ್ದು ಯಾಕೆ ರಜೆ ಹಾಕೊಂಡ್ರ ಅವರು? ಮಾತಾಡಿ ಸರ್ ಅವ್ರಿಗೆ, ಇಲ್ಲ ನಂಬರ್ ಕೊಡಿ ಸರ್, ನಾವು ಮಾತಾಡ್ತೀವಿ. ಸರ್ ಆಗುತ್ತೆ ಅನ್ನೋದಂದ್ರೆ, ಯಾಕಂದ್ರೆ ಇದು ಒಂದು ಚೂರು ಸರ್ ಒಂದ್ ಮಾತು ವಿಚಾರಣೆ ಮಾಡಿ ವರದಿ ರೆಡಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಟೈಮ್ ಅಷ್ಟೇನೆ. ಈಗ ಪಿಡಿಒ ಮೇಲೆ ವರದಿ ಕೊಟ್ಟಿದೀವಿ, ಅದನ್ನ ಸಿಒ ಸಬ್ಮಿಟ್ ಮಾಡಿದೀವಿ. ಅವ್ರ ಮೇಲೆ ಕ್ರಮ ತಗೊಳಕ್ಕೆ ನಮ್ಗೆ ಅಧಿಕಾರ ಇಲ್ಲ ಪಿಡಿಒ ಮೇಲೆ. ಬಟ್ ವರದಿನ ಶಿಫಾರಸ್ ಮಾಡಿ ಸಿಒ ಕೊಟ್ಟಿದೀನಿ. ಅಂಡ್ ಬಿಲ್ ಕಲೆಕ್ಟರ್ ಮೇಲೆ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅಧಿಕಾರ ಇದೆ ಕ್ರಮ ತಗೊಳಕ್ಕೆ. ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ನಂಬಿಕೆ ಇಟ್ಕೊಂಡು ಸಸ್ಪೆಂಡ್ ಮಾಡಿ ಅಂತ ಅವ್ರಿಗೂ ಕೊಟ್ಟಿದೀನಿ. ಸಸ್ಪೆಂಡ್ ಮಾಡಿದಾರ ಸರ್? ಈಗ ಸಸ್ಪೆಂಡ್ ಮಾಡಿದಾರಾ? ಈ ಹಣ ತಗೊಂತ ಇದ್ದವ್ರನ್ನ ಸಸ್ಪೆಂಡ್ ಮಾಡಿದಾರಾ? ಇಲ್ಲ, ಅದು ಅವರು ಈಗ ಮೀಟಿಂಗ್ ಇಟ್ಕೊತೀವಿ ಅಂತ ಹೇಳಿದ್ದಾರೆ ಸರ್. ಅದು ಸರ್ ಮೀಟಿಂಗ್ ಇಟ್ಕೊಂಡು ಅವ್ರು ಮಾತಾಡ್ಕೊಂಡು ಆಮೇಲೆ ಸರ್, ಯಾಕಂದ್ರೆ ನಮ್ಮ ಹತ್ರ ಡೈರೆಕ್ಟ್ ಲೈವ್ ಇರೋಂಥದ್ದು ಆಧಾರ ಇಟ್ಕೊಂಡು ಅದನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದೀವಿ ಅನ್ನೋದು ಆದೇಶ ಮಾಡಿದ್ರ ಮೇಲೇನೆ ನಾವು ಹೋರಾಟ ನಿಲ್ಲಿಸಬೇಕಾಗಿತ್ತು. ಮಾಡಿಲ್ಲ ಅಂತಲೇ ನಾವು ಇವತ್ತು ಇಲ್ಲಿಗೆ ಬಂದಿರೋಂಥದ್ದು. ಏನು ಇಷ್ಟೆಲ್ಲ ಆಧಾರ ಇಟ್ಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋಂಥದ್ದಕ್ಕೆ 2-3 ಟೈಮ್ಸ್ ಇನ್ನು ಈಗಾಗಲೇ ವಾರ ಆಗೋಯ್ತು, ಇನ್ನೊಂದು ವಾರ ಟೈಮ್ ಕೇಳ್ತೀರ ಅಲ್ಲಿಗೆ. ತಗೊಂಡಿದ ತಕ್ಷಣ ಕೂಡಲೇ ಆಗ್ಬೇಕಾಗಿರೋದು ಹಾಗೆ 1 or 2 hours ಅಲ್ಲಿ ಆಗ್ಬೇಕಾಗಿರೋಂಥ ಕೆಲಸನ ನೀವೊಂದು 15 ದಿವಸ ಕಳೆದ್ರು ಇನ್ನೊಂದು ವಾರ ಕೇಳ್ತೀರಿ ಟೈಮ್ ಅಂತಂದ್ರೆ ಇದ್ರ ಅರ್ಥ. ಈಗ ತಾವು ಎಲ್ಲಿದ್ದೀರಿ ಸರ್? ತಾವು ಇಲ್ಲಿ ಇವ್ರ ತಾನೇ ನೀವು ರಜದಲ್ಲಿದ್ದೀರಾ ಸರ್? ಆಯ್ತು ಬಿಡಿ ಸರ್, ನೀವು ರಜದಲ್ಲಿ ಈಗ ಸರಿ ಬಿಡಿ ಸರ್. ಈಗ ಜಿಲ್ಲಾ ಪಂಚಾಯತಿ, ಕೋಲಾರ ಜಿಲ್ಲಾ ಪಂಚಾಯತಿ ಹತ್ರಕ್ಕೆ ಹೋಗ್ತೀವಿ, ಅಲ್ಲೇ ಒಂದು ಹೋರಾಟ ಮಾಡ್ತೀವಿ. ಈಗಿಂದ ಅವ್ರೇನ್ ಕ್ರಮ ತಗೋತೀರಿ ಅಂತ ಹೇಳಿ ಇರ್ತಾರ, ನೀವೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಅಲ್ಲಿ ತೆಗೆದು ನೋಡ್ತೀವಿ ಬಿಡಿ. ಜಿಲ್ಲಾ ಪಂಚಾಯತ್ಗೆ ಹೋಗಿರ್ತದಲ್ಲಾನು. ಈಗ ಅಲ್ಲಿ ಹೋಗ್ತೀವಿ, ಅವ್ರೇನ್ ಕ್ರಮ ತಗೊಂಡಿದ್ದಾರೆ, ಇದಕ್ಕೆ ನಮ್ಮ ಹತ್ರ ಏನ್ ದಾಖಲೆಗಳಿತ್ತು, ನಾವು ಕೊಟ್ಟಿರೋಂಥ ದಾಖಲೆಗಳು ದೂರ ಮೇಲೆ ನೀವೇನ್ ಕ್ರಮ ತಗೊಂಡಿರಿ, ನೀವೇನ್ ಶಿಫಾರಸ್ ಮಾಡಿದ್ದೀರಿ ಅಂತ ಹೇಳಿ ನಾವು ಅಲ್ಲೋ ಕುತ್ಕೊಂತೀವಿ. ನೀವೇನ್ ಮಾಡಿದೀರ ಅನ್ನೋದ್ರ ಬಗ್ಗೆ, ಇಲ್ಲ ನಿಮ್ಮ ಆಫೀಸಲ್ಲಿ ನೀವು ಕಳಿಸಿರೋ ಓಸಿ ಕಾಪಿ ಇದ್ರೆ ಅದು ಕೊಡಕ್ಕೆ ಹೇಳಿ ಸರ್, ಇಲ್ಲೇ ತಗೊಂತೀವಿ, ನಾವು ಹೊರಡ್ತೀವಿ. ನೋಡಿ ಸರ್, ಇಲ್ಲಿವರೆಗೂ ಏನು ಪ್ರೋಸೆಸ್ ಆಗಿಲ್ಲ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ನಾವು ಹೋರಾಟ ಮಾಡ್ತೀವಿ ಅನ್ನೋದು ನಿಮ್ಮ ಸರ್, ನಾವು ಪರ್ಮಿಷನ್ ಬಂದಾಗ್ಲೇ ನಿಮ್ ಗಮನಕ್ಕೆ ಬಂದಿದೆ ನಾವು ಇಂಥ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಸರ್ ಪೊಲೀಸ್ನವ್ರ ಹತ್ರ ನಾವು ಪರ್ಮಿಷನ್ ಹೋಗಿದ ತಕ್ಷಣ ಸಂಬಂಧಪಟ್ಟವ್ರಿಗೆ ಪೊಲೀಸ್ನವ್ರು ಆ ಕೆಲಸ ಅವ್ರು ಮಾಡಿರ್ತಾರೆ, ಆ ನಂಬಿಕೆ ನಮಗಿದೆ ಸರ್. ಈಗ ನಿಮ್ಮ ಇದಕ್ಕೆ ನಿಮ್ಮ ಅಂಡರಲ್ಲಿ ಯಾರು ನಿಮ್ಮ ಸಬಾರ್ಡಿನೇಟ್ಸ್ ಯಾರಿಗೂ ಕೀ ಕೊಟ್ಟಿರಲ್ಲ ಸರ್ ತಾವು? ಏನಂತ ನೀವು ರಿಪೋರ್ಟ್ ಹಾಕಿದ್ದೀರಾ ಸರ್? ಸಸ್ಪೆಂಡ್ ಮಾಡೋದಕ್ಕೆ ಹಾಕಿದ್ದೀರಾ ಅಥವಾ ಬರೀ ಏನು ಪರಿಶೀಲನೆ ಮಾಡಿ ಅಂತ ಹಾಕಿದ್ದೀರಾ ಸರ್? ಮಾಡಿದ್ದಾರೆ ಸರ್ ಅದನ್ನ? 15 ದಿವಸ ಆಗಿ
ಸರ್ 15 ದಿವಸ ಆಗಿದೆ ಬಿಲ್ ಕಲೆಕ್ಟರ್ ಫಸ್ಟ್. PDO ಅಲ್ಲ, ಒಂದು ಸೆಕೆಂಡ್, PDO ಮೇಲೆ ನನಗೆ ಇದಿಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ರಿಪೋರ್ಟ್ CO ಕಳಿಸ್ಕೊಟ್ಟಿದ್ದೀನಿ. CO ಏನಿಲ್ಲ ಸರಿ, PDO ಅವ್ರು ಯಾಕೆ ಸರ್ ಬಂದಿಲ್ಲ ಇವತ್ತು? PDO ಅವರು ರದ್ದಲ್ಲಿದ್ದಾರಾ? ಇಲ್ಲ, PDO ರದ್ದಲ್ಲಿಲ್ಲ. ವೆರಿಫೈ ಮಾಡ್ತೀನಿ ಸರ್. ಈಗ PDO ರಜೆ ತಗೊಂಡಿಲ್ಲ, ಹಾಂ, ಫೀಲ್ಡ್ ಅಲ್ಲಿ ಏನಾದ್ರು ಇರಬೇಕು, ವೆರಿಫೈ ಮಾಡ್ತೀನಿ. ಅವ್ರನ್ನ ಇಲ್ಲಿ ಕಳಿಸ್ಕೊಡಿ ಸರ್, ನಮ್ಮ ಜಾಗಕ್ಕೆ, ನಿಮ್ಮ ಆಫೀಸ್ ಹತ್ರ ಕಳಿಸ್ಕೊಡಿ ಸರ್. ಹಲೋ ಹಲೋ, ನಿಮ್ಮ ಕೇಳಿಸಿಲ್ಲ ಸರ್, ಕೇಳಿಸಿಲ್ಲ, ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಆಫೀಸರ್ ಅವ್ರನ್ನ PDO ಅವ್ರನ್ನ ಇಲ್ಲಿ ಕಳಿಸ್ಕೊಡಿ ಸರ್, ನಿಮ್ಮ ಆಫೀಸ್ ಹತ್ರ ನಾವು ಇರ್ತೀವಿ. ಬೇಗ ಬೇಗ ಬರಕ್ಕೆ ಹೇಳಿ ಸರ್. ಅವ್ರಿಗೆ ಒಂದು ಎಚ್ಚರಿಕೆಯನ್ನ ವಹಿಸ್ಬಿಟ್ಟು ಹೋಗೋಣ ಅಂತ ಇವತ್ತು ದಿನ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಏನು PDOಗಳಿಗೆ ಅವ್ರದ್ದೇ ಆದಂತಹ ಸರ್ಕಾರದ ಸಂಬಳ ಬರ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ನಮ್ಮ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳನ್ನ ಒದಗಿಸಿ ಕೊಟ್ಟಿರ್ತಾರೆ. ಈ ಗಿಂಬಳಕ್ಕೆ ಯಾಕೆ ಆಸೆ ಪಡ್ತಾ ಇದ್ದಾರೆ ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ. ಅವ್ರ ಮಕ್ಕಳು, ಮುಂದಿನ ಮಕ್ಕಳು ಎಷ್ಟು ಅದರಲ್ಲಿ ತಿಂದು ಬಡವರ ರಕ್ತ ಹೀರಿ ಅವ್ರೇನೋ ಪಾಪ ಕಷ್ಟಪಟ್ಟು, ರೈತರು ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಹಣದಲ್ಲಿ ಅವ್ರಿಗೆ ಲಂಚ ಕೊಡಬೇಕು, ಅವ್ರ ಹತ್ರ ಲಂಚ ತಗೊಳ್ಬೇಕಂದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಬಡವರ ರೈತರ ದುಡ್ಡನ್ನ ಈಗಾಗಲೇ ಅವ್ರಿಗೆ ಕಟ್ತಕ್ಕಂಥ ತೆರಿಗೆ ಹಣದಲ್ಲೇ ನೀವು ಸಂಬಳನ ಪಡಿತಾ ಇರ್ತಕ್ಕಂಥದ್ದು. ಆ ಸಂಬಳದಿಂದ ತೃಪ್ತಿ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಹೇಳ್ಬೇಕು, ನಮ್ಗೆ ವರ್ಡ್ಸೇ ಗೊತ್ತಿಲ್ಲ ಅದ್ರ ಬಗ್ಗೆ. ದಯವಿಟ್ಟು ನಮ್ಮ EO ಅವರು ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ರಿ, ಆದಷ್ಟು ಬೇಗ ಅವರನ್ನ ಕೆಲಸದಿಂದ ವಜಾಗೊಳಿಸಿ ಬೇರೆ ಒಬ್ಬ ಒಳ್ಳೆ ಅಧಿಕಾರಿಯನ್ನ ಅಲ್ಲಿ ಆ ಸ್ಥಾನಕ್ಕೆ ನೇಮಕ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಇವತ್ತಿನ ಪ್ರತಿಭಟನೆಯ ಉದ್ದೇಶ ಕ್ಯಾಸಂಬಳ್ಳಿ ತಾಲೂಕಿನಲ್ಲಿ ಒಂದು 15 ದಿನಗಳ ಹಿಂದೆನೆ PDO ರಶ್ಮಿ ಅವರು ಈ ಹಿಂದೆ ಉಲ್ಕೂರ್ ಪಂಚಾಯಿತಿಯಲ್ಲಿದ್ದಾಗೂ ಸಹ ನಾನು ಮತ್ತೆ ನಮ್ಮ ಮಂಜುನಾಥ್ ಅವರು ಸಹ ಭೇಟಿ ಕೊಟ್ಟಿದ್ವಿ ಉಲ್ಕೂರು ಪಂಚಾಯಿತಿಗೆ. ಅಲ್ಲಿ ಅಕ್ರಮಗಳು ಮಾಡಿದ್ದಾರೆ ಅನ್ನೋ ಉದ್ದೇಶದಿಂದ ಅಲ್ಲಿ ಸಾರ್ವಜನಿಕರು ಸಹ ಅವತ್ತು ಸಹ ಲೈವ್ ಮಾಡಿದೀವಿ. ಸಾರ್ವಜನಿಕರು ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಅವರು ಯಾವ ರೀತಿ ಲಂಚ ಬೇಡಿಕೆ ಇಡ್ತಾರೆ, ಅವ್ರಿಗೆ ಏನು ಕರ್ತವ್ಯದ ಒಂದು ಏನಂತಾರೆ, ಕರ್ತವ್ಯ ನಿರ್ವಹಣೆ ಮಾಡೋದು ಉದ್ದೇಶನೇ ಇಲ್ಲ. ಯಾರು ಬಂದ್ರು ಮೊದಲನೇದಾಗಿ ಕೈ ಚಾಚುವಂತಹದ್ದು, ದುಡ್ಡು ಕೊಟ್ರೇನೆ ಕೆಲಸ ಮಾಡುವಂಥದ್ದು. ಅಲ್ಲಿ ಸಾಕಷ್ಟು ಸ್ಮಶಾನ ಒತ್ತುವರಿ ಆಗಿದ್ರು ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇವತ್ತು ಮಂಜುನಾಥ್ ಅವರು ಹೇಳಿರೋ ಪ್ರಕಾರ ಲೇಔಟ್ ಅಂತ ಹೇಳಿ ಖಾತೆಗಳನ್ನ ಮಾಡಿದ್ದಾರೆ ಹೊರತು ಅಲ್ಲಿ ಲೇಔಟ್ ಅಂತ ಹೇಳಿ ಯಾವುದು ಜಮೀನನ್ನ ತೋರಿಸಿಲ್ಲ. ಅದ್ರ ಜೊತೆಗೆ ಕ್ಯಾಸಂಬಳ್ಳಿಯಲ್ಲಿ ಹಿಂದೆನೆ ಒಂದು ಬಾರಿ PDO ಆಗಿ ಕೆಲಸ ಮಾಡಿದ್ರಂತೆ. ಆಗ ಸಹ ಏನೋ ಅಕ್ರಮ ಮಾಡಿದ್ರು, ಲಂಚ ಬೇಡಿಕೆ ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿ ಉಲ್ಕೂರ್ ಪಂಚಾಯತಿಗೆ ಹಾಕಿದ್ರು. ಅಲ್ಲೂ ಸಹ ನಾವು ಅವತ್ತು ಹೋಗಿದ್ದಾಗ್ಲೂ ಮಧ್ಯಾಹ್ನ ಹೊತ್ತು ಊಟ ಇನ್ನೇನು ಊಟ ಮಾಡಕ್ ಹೋಗ್ತಾ ಇದೀವಿ ಅನ್ನುವಂತ ಸಂದರ್ಭದಲ್ಲಿ ಊಟನೇ ಮಾಡಿಲ್ಲ, ಊಟ ಮಾಡ್ತಾ ಇದಾರೆ ಅಂತಂದ್ರು. ನಾವು ಒಳಗಡೆ ಹೋಗಿ ಇವರು ಊಟ ಮಾಡ್ತಾ ಇಲ್ಲ, ನಮ್ಮನ್ನ ಬೇಕಂತ ಕಾಯಿಸ್ತಾ ಇದಾರೆ ಅನ್ನುವಂತಹ ಮಾಹಿತಿ ನಮ್ಗೆ ಗೊತ್ತಾದಾಗ ಒಳಗಡೆ ನುಗ್ಗದ ಕೂಡಲೇ ಅವಾಗ ಟಿಫನ್ ತೆಗೆದು ಊಟ ಮಾಡ್ತಾ ಇದಾರೆ. ಸೊ ಇವರೆಲ್ಲ ಎಜುಕೇಟರ್ಸ್ ಅಂತ ಹೇಳೋದಕ್ಕೇನೆ ನಾಚಿಕೆ ಆಗತ್ತೆ. ಇವ್ರಗಳಿಗೆ ಯಾರು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ PDO ಅಂತಂದ್ರೆ ನನಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಅಂತ, ಆ ಆಫೀಸರ್ ಸ್ಥಾನಕ್ಕೇನೆ ಇವರು ನಾಲಾಯಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ತಾಲೂಕಿಗೆ ಸಂಬಂಧಪಟ್ಟವಳು, ಇದೇ ಕ್ಯಾಸಂಬಳ್ಳಿ ರೂರಲ್ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥವಳು, FGC ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋವಂಥವಳು. ಇವತ್ತು ಇಲ್ಲಿವರೆಗೂ ಯಾಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ತಾಲೂಕಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ. ರೈತರು ಬರ್ತಾ ಇದ್ದಾರೆ, ರೈತರ ಏನು ದಿನಗೂಲಿ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ 300-400 ಕೂಲಿ ಕೊಡ್ತಾರೆ. ಆ ಕೂಲಿ ನಾಲಿ ಮಾಡ್ತಕ್ಕಂಥವ್ರು ಈ ತರ ಈ ಸೊತ್ತಿಗೆ ಇಲ್ಲ ಅಂತಂದ್ರೆ ಬೇರೆ ತರಹದ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕು ಅಂತ ಹೇಳಿ ಪಂಚಾಯತಿಗಳಿಗೆ ಭೇಟಿ ಕೊಟ್ಟಾಗ ಅವ್ರ ಹತ್ರ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನಮ್ಮ ತೆರಿಗೆ ಹಣದಲ್ಲೂ ಇವ್ರಿಗೆ ಸಂಬಳ ತಗೊಳ್ಳೋದು ಅಲ್ದಿರ ಮತ್ತೆ ಸ್ಯಾಲ್ರಿ ಕೂತಿದ್ದ ಜಾಗದಲ್ಲಿ ಬರಬೇಕು, ಕಷ್ಟ ಪಡಬಾರ್ದು, ಬೇಕಂತ ಮೀಟಿಂಗ್ಗಳು ಅಂತ ಹೇಳಿ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹದ್ದು. ಅದ್ರ ಜೊತೆಗೆ ರೈತರು, ಬಡವರು, ಶೋಷಿತ ವರ್ಗದವರು ಬಂದಾಗ ಅವ್ರ ಮನೆಗಳಿಗೆ ಈ ಖಾತಾ ಮಾಡಿಸ್ಕೋಬೇಕು, ಅದು ಇದು ಅಂತ ಬಂದಾಗ ಅವರ ಮುಂದೆ ಕೈ ಚಾಚುವಂತದ್ದು. ಇಂಥ ಕಳ್ಳರನ್ನ ರಜೆ ಕೊಟ್ಟು ಇಷ್ಟು ದಿವಸ ಇಟ್ಕೊಂಡು ಇವತ್ತು ಡ್ಯೂಟಿ ಕರೆಸಿದ್ದೀರಿ ಅಂತಂದ್ರೆ ಇನ್ನೆಷ್ಟು ಕಳ್ಳರನ್ನ ಸಾಕ್ತಾ ಇದ್ದೀರಿ ನೀವು ಇಲ್ಲಿ? ಇನ್ನೆಂತ ಅಗಲ್ದಾರೋಡೆ ಕೊರನ್ನ ಸಾಕ್ತಾ ಇದ್ದೀರಿ ನೀವು?
ಇನ್ನೆಂತ ಏನೋ ಲೈಸೆನ್ಸು ರೋಲ್ ಕಾಲ್ ಅವ್ರನ್ನ ನೀವು ಸಾಕ್ತಾ ಇದ್ದೀರಿ. ನೀವು ಇಲ್ಲಿ ಸರ್ಕಾರ ಸಂಬಳ ಕೊಡ್ತಿರ್ತಕ್ಕಂಥದ್ದು ಬಡವರು ಸೇವೆ ಮಾಡುವಂತ, ಸರ್ಕಾರ ಕೊಟ್ಟ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾರಲ್ಲ, ನಾನು ಕೊಡ್ತಿರ್ತಕ್ಕಂಥ ಸಂಬಳ ಅಂತ ನಾವೆಲ್ಲ ಮಾತಾಡಕ್ ಆಗ್ತೀವಿ. ನಾವು ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್, ನಾವು 1 kg ಬೇಳೆ ಕೊಡ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಆ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ನೀವು ನಮಗೆ ಕೂಲಿಯವರು ಆದ್ರೂ ಅಧಿಕಾರಿ ಅಂತ ನಿಮ್ಗೆ ಗೌರವ ಕೊಡ್ತೀವಿ. ಒಬ್ಬ ನಿಮ್ಮ ಹತ್ರ ಒಂದು ಗ್ರಾಮದಿಂದ ಒಬ್ಬ ಸಾಮಾನ್ಯ ಪ್ರಜೆ ಬಂದು ನಿಮ್ಮ ಹತ್ರ ಕೆಲಸ ಮಾಡಿಕೊಟ್ಟಿದ್ರೆ ಕೈ ಕಟ್ಟಿ ನಿಂತ್ಕೊಳ್ಳೋನೆಲ್ಲ ಬರ್ಬೇಕಾಗಿರೋದು ಹೊತ್ತು. ಇನ್ನು ಮುಂದೆ ಆ ಒಂದು ಕ್ರಿಯೇಟ್ ಮಾಡ್ತೀವಿ. ನಾವು ಕೊಡ್ತಿರ್ತಕ್ಕಂಥ ಸಂಬಳ ಅಂದ್ರೆ ನಾವು ಕೊಡ್ತಾ ಇದ್ದ ಕೂಲಿಗೆ ನೀವು ನಮ್ಮ ಕೂಲಿಯವ್ರು. ನೀವು ಕೂಲಿಯವ್ರು ಹೆಂಗಿರ್ಬೇಕು? ರೌಡಿ ಇಲಾಗಕ್ಕಾಗಲ್ಲ ಇಲ್ಲಿ. ನೀವು ಏನ್ ಸರ್ಕಾರದ ಅಧಿಕಾರಿಗಳಿಂದ ಗೌರವ ಕೊಟ್ಕೊಂಡಿದ್ದೀವಿ ನಾವು ನಿಮ್ಗೆ. ಸರ್ಕಾರದ ಅಧಿಕಾರಿಗಳು ನಿಮಗೆ ಕಿರೀಟಗಳು ಬಂದಿಲ್ಲ. ನಿಮಗೆ ಕೊಡ್ತಿರ್ತಕ್ಕಂಥ ಸಂಬಳ ನಾವು ಮಾಲೀಕರು. ನಿಮಗೆ ಮಾಲೀಕರು ಬಂದಾಗ ನೀವು ನಮ್ಗೆ ಗೌರವ ಕೊಡುವಂಥದ್ದು ಕಲಿಬೇಕಾಗಿರುವಂಥದ್ದು. ನಮ್ಮನ್ನು ಶೋಷಣೆ ಮಾಡುವಂಥದ್ದಲ್ಲ. ನೀವು ಇನ್ನು ಮುಂದೆ ಎಲ್ಲ ಆಫೀಸ್ಗಳಲ್ಲಿ ಹಳ್ಳಿಗಳಲ್ಲಿ ಪಾಂಪ್ಲೆಟ್ ಹಾಕಿ ಡಂಗೋರೆ ಹೊಡಿಸುವಂಥ ಕಾರ್ಯಕ್ರಮಗಳು ಮಾಡ್ತೀವಿ. ಯಾರಿಂದ ಆಗಬೇಕಿದೆ? ಇದು ಮಂಜುನಾಥ್ ಅವರೇ ಉದಾಹರಣೆ. ಈ ಮಂಜುನಾಥ್ ಅವರು ಇವ್ರಿಗೆ ಕಳ್ಳರಿಗೆ ರಕ್ಷಣೆ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಮಂಜುನಾಥ್ ಅವರು ವಿರುದ್ಧವಾಗಿ ಹೋರಾಟ ಆಗ್ತದೆ. ಜಿಲ್ಲಾ ಪಂಚಾಯತ್ ಹತ್ರ ಈ ಪಾಂಪ್ಲೆಟ್ ಚಳವಳಿಯನ್ನು ಮಾಡ್ತೀವಿ. ಸಾಮಾನ್ಯ ಜನರಿಗೆ ಗೊತ್ತಾಗ್ತದೆ, ನಾನು ಕೊಟ್ಟರೆ ಕೂಲಿಯವನು, ನಮ್ಮ ಕೂಲಿಯವನು ಅಂತ ಮಾತಾಡ್ಬೇಕಾಗ್ತದೆ. ಒಬ್ಬ ಅಧಿಕಾರಿ ಅಂತ ಮಾತಾಡೋದು ಬಿಡ್ತಾರೆ. ಯಾಕೆ ಮಾಡ್ಕೊಂತ ಇದೀರಿ ಹೇಳಿ? ನೀವು ಮಾಡ್ಕೊಳ್ತಿರ್ತಕ್ಕಂಥ ಕೆಲಸ ಯಾರು ಸರ್? ನೀವೇನು ಮೇಲಿಂದ ಉದುರು ಬಿಟ್ಟಿದ್ರೇನೋ? ನಿಮ್ಗೆ ಯಾರು ಸಂಬಳ ಕೊಡ್ತಿರ್ತಕ್ಕಂಥದ್ದು? ಸರ್ಕಾರ ಅಂದ್ರೆ ಯಾರು ಸರ್ಕಾರ? ನಾವು ಸರ್ ಸರ್ಕಾರ. ನಾವು ಸಂಬಳ ಕೊಡ್ತಿರೋದು ನಿಮ್ಗೆ. ನೀವು ನಮಗ್ ಕೂಲಿಯವ್ರು, ನೀವು ನಮಗ್ ಗುಲಾಮರು. ನೀವು ಆದ್ರೆ ಅಧಿಕಾರಿ ವಿರುದ್ಧ ಗೌರವ ಕೊಟ್ಟು ನೋಡ್ತಾ ಇದ್ದೀವಿ. ಶೋಷಣೆ ಮಾಡೋದು ಈ ಮಟ್ಟಕ್ಕ, ಈ ತಳಮಟ್ಟಕ್ಕೆ ಶೋಷಣೆ ಮಾಡ್ತಿರಿದ್ರೆ ಅಂತವ್ರು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ MLA ಯಾರು? ನಿಮ್ಮ MLA ಕೂಡ ನಮ್ಮ ಸಾಮಾನ್ಯ ಕೂಲಿಯವರು ಅವರು ಕೂಡ ನಾವು ಸಂಬಳ ಕೊಡ್ತೀವಿ ಪ್ರತಿ ತಿಂಗಳ. ಅರ್ಥವಾಯ್ತಾ? ನಿಮ್ಮ EO ಅಂದ್ಬಿಟ್ರೆ ಅವ್ರಿಗೇನು ಕಂಬಗಳಿಲ್ಲ, ಅವ್ರಿಗೆ ಮಿನಿಸ್ಟರ್ ಅಲ್ಲ, ದೇವರೇನು ಅಲ್ಲ ಅವರು. ಇದೆಲ್ಲರಿಗೂ ಕೊಡೋದು ಸಂಬಳ ಕೊಡ್ತಕ್ಕಂಥ ನಾವು ಮಾಲೀಕರು, ದೇವರುಗಳು. ನಿಮ್ಗೆ ನಮ್ಮನ್ನ ಗೌರವ ಕೊಡೋದು ಕಲೀರಿ ಫಸ್ಟ್.